ಇದು ಕನ್ನಡದ್ದೇ ವ್ಯಾಕರಣ. ಡಿ.ಎನ್. ಶಂಕರ್ ಭಟ್. ಓದುತ್ತಿರುವುದು ಡಿ.ಎನ್.ಎಸ್. ಶಂಕರ್ ಭಟ್ ಅವರ ಮಗಳು ಮಾಲತಿ ಭಟ್. 1.2 ಕನ್ನಡ ಬರಹದ ಸ್ವರೂಪ. ಈ ಹೊತ್ತುಗೆಯಲ್ಲಿ ವಿವರಿಸಿರುವ ಕನ್ನಡದ್ದೇ ಆದ ವ್ಯಾಕರಣ ಮುಖ್ಯವಾಗಿ ಎಲ್ಲರ ಕನ್ನಡದ ವ್ಯಾಕರಣವಾಗಿದ್ದು, ಅದು ಹೊಸಗನ್ನಡದ ಬರಹಗಳಲ್ಲಿ ಬಳಕೆಯಾಗುವ ವ್ಯಾಕರಣವಾಗಿದೆ. ಈ ಬರಹಗಳಲ್ಲಿ ತಮ್ಮದೇ ಆದ ಯಾವ ಹುರುಳೂ ಇಲ್ಲದ ಕೆಲವು ಬರಿಗೆ ಅಕ್ಷರಗಳನ್ನು ಬಳಸಿ ಸಾವಿರಾರು ಪದಗಳನ್ನು ಉಂಟು ಮಾಡಲಾಗುತ್ತದೆ. ಎತ್ತುಗೆಗೆ ಈ ಬರಹಗಳಲ್ಲಿ ಒಟ್ಟು 31 ಬರಿಗೆಗಳು ಮಾತ್ರ ಬಳಕೆಯಾಗುತ್ತವೆ. ಆದರೆ ಈ 31 ಬರಿಗೆಗಳನ್ನು ಬಳಸಿ ಸಾವಿರಾರು ಪದಗಳನ್ನು ಉಂಟು ಮಾಡಲಾಗಿದೆ. ಇದಲ್ಲದೆ ಈ ಪದಗಳನ್ನು ಹಾಗೆಯೇ ಬರಹಗಳಲ್ಲಿ ಬಳಸುವುದಿಲ್ಲ. ಅವುಗಳನ್ನು ಪದಕಂತೆಗಳಾಗಿ ಜೋಡಿಸಲಾಗುತ್ತದೆ ಮತ್ತು ಈ ಪದಕಂತೆಗಳನ್ನು ಬಳಸಿ ವಾಕ್ಯಗಳನ್ನು ಉಂಟು ಮಾಡಲಾಗುತ್ತದೆ. ಹಾಗಾಗಿ 1. ಬರಿಗೆಗಳನ್ನು ಬಳಸಿ ಪದಗಳನ್ನು ಕಟ್ಟುವುದು. 2. ಪದಗಳನ್ನು ಬಳಸಿ ಪದಕಂತೆಗಳನ್ನು ಕಟ್ಟುವುದು ಮತ್ತು 3. ಪದಕಂತೆಗಳನ್ನು ಬಳಸಿ ವಾಕ್ಯಗಳನ್ನು ಕಟ್ಟುವುದು ಎಂಬುದಾಗಿ ಈ ಬರಹಗಳಲ್ಲಿ ಬಳಕೆಯಾಗುವ ವಾಕ್ಯಗಳ ಇಟ್ಟಳದಲ್ಲಿ 3 ಮುಖ್ಯ ಹಂತಗಳನ್ನು ಕಾಣಬಲ್ಲೆವು. ಬರಿಗೆಗಳಿಂದ ಪದಗಳನ್ನು ಪಡೆಯುವಲ್ಲೂ 2 ಒಳಹಂತಗಳಿವೆ. ಹುರುಳಿರುವ ಪದಗಳಿಗೆ ಒಟ್ಟುಗಳನ್ನು ಸೇರಿಸಿ ಬೇರೆ ಹಲವು ಹೆಚ್ಚಿನ ಪದಗಳನ್ನು ಪಡೆಯುವುದು ಒಂದು ಹಂತ ಮತ್ತು 2 ಪದಗಳನ್ನು ಒಟ್ಟು ಸೇರಿಸಿ ಬೇರೆ ಹಲವು ಹೆಚ್ಚಿನ ಪದಗಳನ್ನು ಪಡೆಯುವುದು ಇನ್ನೊಂದು ಹಂತ. ಎತ್ತುಗೆಗೆ ಅರಿಕೆ, ಅರಿತ, ಅರಿಮೆ, ಅರಿವು, ಅರಿಗ, ಅರಿದು, ಅರಿಯಮೆ, ಅರಿಯಮಿಕೆ, ಅರಿವಿಗ ಮೊದಲಾದ ಹಲವು ಪದಗಳನ್ನು ಅರಿ ಎಂಬ ಪದಕ್ಕೆ ಒಟ್ಟುಗಳನ್ನು ಸೇರಿಸಿ ಪಡೆಯಲಾಗಿದೆ ಮತ್ತು ಅರಿಮಳಿಕೆ, ಅರಿವಿಲಿ, ಮುನ್ನರಿವು ಮೊದಲಾದ ಬೇರೆ ಹಲವು ಪದಗಳನ್ನು ಅದೇ ಅರಿ ಎಂಬ ಪದಕ್ಕೆ ಬೇರೆ ಕೆಲವು ಪದಗಳನ್ನು ಸೇರಿಸಿ ಪಡೆಯಲಾಗಿದೆ. ಪದಗಳನ್ನು ಪದಕಂತೆಗಳಲ್ಲಿ ಇಲ್ಲವೇ ವಾಕ್ಯಗಳಲ್ಲಿ ಬಳಸುವಾಗಲೂ ಅವಕ್ಕೆ ಕೆಲವು ಒಟ್ಟುಗಳನ್ನು ಸೇರಿಸಿ ಪದರೂಪಗಳನ್ನು ಉಂಟು ಮಾಡಿಕೊಳ್ಳಬೇಕಾಗುತ್ತದೆ. ಎತ್ತುಗೆಗೆ ಮರ ಎಂಬ ಪದಕ್ಕೆ ಮರಗಳು, ಮರವನ್ನು, ಮರದಿಂದ, ಮರಕ್ಕೆ, ಮರದಲ್ಲಿ, ಮರದ ಮೊದಲಾದ ಪದರೂಪಗಳಿವೆ. ಇಂತಹ ಪದರೂಪಗಳ ಮೂಲಕ ವಾಕ್ಯಗಳಲ್ಲಿ ಬಳಕೆಯಾಗುವ ಪದಗಳು ಒಂದರೊಡನೊಂದು ಸಂಬಂಧಿಸುವಂತೆ ಮಾಡಲಾಗುತ್ತದೆ ಮತ್ತು ಆ ವಾಕ್ಯಗಳು ಆಡುಗನ ಜಾಗ ಮತ್ತು ಹೊತ್ತುಗಳಲ್ಲಿ ನೆಲೆಗೊಳ್ಳುವಂತೆ ಮಾಡಲಾಗುತ್ತದೆ. 1.3.4 ನೋಡಿ. ಬರಹಗಳಲ್ಲಿ ವಾಕ್ಯಗಳನ್ನು ಬಳಸುವಲ್ಲೂ ಒಂದು ಏರ್ಪಾಡಿದೆ. ಅವುಗಳನ್ನು ಕುರುಳು ಪಾರಗಳಲ್ಲಿ ಅಣಿಗೊಳಿಸಲಾಗುತ್ತದೆ ಮತ್ತು ಈ ಕುರುಳುಗಳನ್ನು ಪಸುಗೆಗಳಲ್ಲಿ ಅಣಿಗೊಳಿಸಲಾಗುತ್ತದೆ. ಬರಹ ಸಲೀಸಾಗಿ ಓದಿಸಿಕೊಂಡು ಹೋಗಬೇಕಿದ್ದಲ್ಲಿ ಅದರಲ್ಲಿ ಬರುವ ವಾಕ್ಯಗಳನ್ನು ಸರಿಯಾದ ಬಗೆಯಲ್ಲಿ ಅಣಿಗೊಳಿಸಿರಬೇಕಾಗುತ್ತದೆ. 1.2.1 ಪದಗಳು ಮತ್ತು ಬರಿಗೆಗಳು. ನಾವು ಬರಹದಲ್ಲಿ ಬಳಸುವ ವಾಕ್ಯಗಳಲ್ಲಿ ಮನೆ, ಹೋಗು, ಬರು, ನೀನು, ಬೇಗ, ಇಲ್ಲಿ, ಎಲ್ಲಿ ಮೊದಲಾದ ಹಲವಾರು ಪದಗಳು ಬಳಕೆಯಾಗುತ್ತಿರುತ್ತವೆ ಮತ್ತು ಈ ಪದಗಳಿಗೆ ಬೇರೆ ಬೇರೆ ರೂಪಗಳನ್ನು ಕೊಡುವುದಕ್ಕಾಗಿ ಗೆ, ಇಂದ, ಉತ್ತ, ಏನು ಮೊದಲಾದ ಹಲವಾರು ಒಟ್ಟುಗಳು ಬಳಕೆಯಾಗುತ್ತಿರುತ್ತವೆ. ಪದ ಮತ್ತು ಒಟ್ಟುಗಳೆರಡನ್ನೂ ನಾವು ಬರಿಗೆಗಳನ್ನು ಒಟ್ಟು ಸೇರಿಸಿ ಉಂಟು ಮಾಡುತ್ತೇವೆ. ಎತ್ತುಗೆಗೆ ಮನೆ ಎಂಬ ಪದದಲ್ಲಿ ಮ, ಅ, ನ, ಎ ಎಂಬ 4 ಬರಿಗೆಗಳು ಬಂದಿವೆ. ಹೋಗು ಎಂಬ ಪದದಲ್ಲಿ ಹ, ಓ, ಗ, ಉ ಎಂಬ ಬೇರೆ 4 ಬರಿಗೆಗಳು ಬಂದಿವೆ. ಗೆ ಎಂಬ ಒಟ್ಟಿನಲ್ಲಿ ಗ ಮತ್ತು ಎ ಎಂಬ 2 ಬರಿಗೆಗಳು ಬಂದಿವೆ. ಬರಹದಲ್ಲಿ ಬಳಕೆಯಾಗುವ ಈ ಬರಿಗೆಗಳು ಓದಿನಲ್ಲಿ ಇಲ್ಲವೇ ಮಾತಿನಲ್ಲಿ ಉಲಿಗಳ ರೂಪದಲ್ಲಿ ಕಾಣಿಸಿಕೊಳ್ಳುತ್ತವೆ. ಮೇಲೆ ತಿಳಿಸಿದ ಹಾಗೆ ಎಲ್ಲರ ಕನ್ನಡದಲ್ಲಿ ಪದ ಮತ್ತು ಒಟ್ಟುಗಳನ್ನು ಬರೆಯುವುದಕ್ಕಾಗಿ ಒಟ್ಟು 31 ಬರಿಗೆಗಳನ್ನು ಬಳಸಿಕೊಳ್ಳುತ್ತೇವೆ. ಇವುಗಳಲ್ಲಿ ಇ, ಈ, ಎ, ಉ, ಊ, ಒ, ಓ, ಅ, ಆ ಎಂಬ
ಎಂಬ 10 ಬರಿಗೆಗಳನ್ನು ತೆರೆಯುಳಿಗಳು, ಸ್ವರಗಳು ಎಂಬುದಾಗಿ ಕರೆಯಬಹುದು. ಮತ್ತು ಉಳಿದ ಪ, ತ, ಟ, ಬ, ಕ, ಬ, ದ, ಡ, ಜ, ಗ, ಮ, ನ, ಣ, ಯ, ವ, ರ, ಲ, ಳ, ಶ, ಸ, ಹ ಎಂಬ 21 ಬರಿಗೆಗಳನ್ನು ಮುಚ್ಚುಳಿಗಳು, ವ್ಯಂಜನಗಳು ಎಂಬುದಾಗಿ ಕರೆಯಬಹುದು. ಎಲ್ಲರ ಕನ್ನಡದಲ್ಲಿ ಬಳಕೆಯಾಗುವ ಈ ಬರಿಗೆಗಳ ಉಲಿಪು ಹೇಗೆ ನಡೆಯುತ್ತದೆ ಎಂಬುದನ್ನು ಮತ್ತು ಪದಗಳಲ್ಲಿ ಮತ್ತು ಒಟ್ಟುಗಳಲ್ಲಿ ಬಳಕೆಯಾಗುವಾಗ ಅವು ಎಂತಹ ಕಟ್ಟಳೆಗಳಿಗೆ ಒಳಗಾಗುತ್ತವೆ ಎಂಬುದನ್ನು ಮುಂದೆ 1.4ರಲ್ಲಿ ತಿಳಿಸಲಾಗಿದೆ. ಪದಗಳು ಮತ್ತು ಒಟ್ಟುಗಳು ಒಂದರೊಡನೊಂದು ಸೇರುವಾಗ ಅವುಗಳಲ್ಲಿ ಬರುವ ಬರಿಗೆಗಳಲ್ಲಿ ಕೆಲವು ಮಾರ್ಪಾಡುಗಳು ನಡೆಯುತ್ತವೆ. ಎತ್ತುಗೆಗೆ ಮನೆ ಎಂಬ ಪದಕ್ಕೆ ಅ ಎಂಬ ಒಟ್ಟು ಸೇರುವಾಗ ಅವುಗಳ ನಡುವೆ ಯ ಎಂಬ ಬರಿಗೆ ಬರುತ್ತದೆ. ಮನೆ ಪ್ಲಸ್ ಅ ಮನೆಯ. ಕಾಡು ಎಂಬ ಪದಕ್ಕೆ ಇಗೆ ಎಂಬ ಒಟ್ಟು ಸೇರುವಾಗ ಅದರ ಕೊನೆಯಲ್ಲಿರುವ ಉ ಎಂಬ ಬರಿಗೆ ಬಿದ್ದು ಹೋಗುತ್ತದೆ. ಕಾಡು ಪ್ಲಸ್ ಇಗೆ ಕಾಡಿಗೆ. ಕನ್ನಡದ ಪದಗಳನ್ನು ವಾಕ್ಯಗಳಲ್ಲಿ ಬಳಸುವಾಗ ಇಂತಹ ಹಲವು ಸೇರಿಕೆಯ ಮಾರ್ಪಾಡುಗಳು ನಡೆಯುತ್ತಿದ್ದು ಅವು ಎಂತಹವು ಎಂಬುದನ್ನು ಮುಂದಿನ ಕೆಲವು ಪಸುಗೆಗಳಲ್ಲಿ ತಿಳಿಸಲಾಗಿದೆ. ಪದ ಮತ್ತು ಒಟ್ಟುಗಳಲ್ಲಿ ಬಳಕೆಯಾಗುವ ಬರಿಗೆಗಳಿಗೆ ನೇರವಾಗಿ ಯಾವ ಹುರುಳೂ ಇಲ್ಲ. ಅವು ಪದ ಮತ್ತು ಒಟ್ಟುಗಳಿಗೆ ಒಂದು ರೂಪವನ್ನು ಕೊಡುವುದಕ್ಕಾಗಿ ಮಾತ್ರ ಬಳಕೆಯಾಗುತ್ತವೆ. ಕನ್ನಡದಲ್ಲಿ ಮನೆ ಎಂಬುದಕ್ಕೆ ಒಂದು ಹುರುಳಿದೆ, ಆದರೆ ಅದಕ್ಕೊಂದು ರೂಪವನ್ನು ಕೊಡುವುದಕ್ಕಾಗಿ ಬಂದಿರುವ ಮ, ಅ, ನ ಮತ್ತು ಎ ಎಂಬ 4 ಬರಿಗೆಗಳಲ್ಲಿ ಯಾವುದಕ್ಕೂ ಅದರದೇ ಆದ ಹುರುಳಿಲ್ಲ. 1.2.2 ಪದಗಳ ಇಟ್ಟಳ. ಕನ್ನಡದ ವಾಕ್ಯಗಳಲ್ಲಿ ಮುಖ್ಯವಾಗಿ ಇಟ್ಟಳವಿರುವ ಪದಗಳು ಮತ್ತು ಇಟ್ಟಳವಿಲ್ಲದ ಪದಗಳು ಎಂಬುದಾಗಿ 2 ಬಗೆಯ ಪದಗಳು ಬಳಕೆಯಾಗುತ್ತವೆ. ಎತ್ತುಗೆಗೆ ಚಿಕ್ಕಮ್ಮ ಎಂಬ ಪದಕ್ಕೆ ಒಂದು ಇಟ್ಟಳವಿದೆ. ಅದನ್ನು ಚಿಕ್ಕ ಮತ್ತು ಅಮ್ಮ ಎಂಬ 2 ಪದಗಳನ್ನು ಒಟ್ಟು ಸೇರಿಸಿ ಉಂಟು ಮಾಡಲಾಗಿದೆ. ಹೀಗೆಯೇ ಕುಣಿತ ಎಂಬ ಪದಕ್ಕೂ ಒಂದು ಇಟ್ಟಳವಿದೆ. ಅದನ್ನು ಕುಣಿ ಎಂಬ ಪದಕ್ಕೆ ತ ಎಂಬ ಒಟ್ಟನ್ನು ಸೇರಿಸಿ ಉಂಟು ಮಾಡಲಾಗಿದೆ. ಇದಕ್ಕೆ ಬದಲು ತಲೆ ಎಂಬ ಪದಕ್ಕೆ ಇಟ್ಟಳವಿಲ್ಲ. ಅದು ತ, ಅ, ಲ ಮತ್ತು ಎ ಎಂಬ 4 ಬರಿಗೆಗಳ ಸೇರಿಕೆಯಿಂದ ತಯಾರಾಗಿದೆಯೇನೋ ನಿಜ. ಆದರೆ ಈ ಬರಿಗೆಗಳನ್ನು ಚಿಕ್ಕಮ್ಮ ಎಂಬ ಪದದಲ್ಲಿ ಕಾಣಿಸುವ ಹಾಗೆ 2 ಪದಗಳಾಗಿ, ಇಲ್ಲವೇ ಕುಣಿತ ಎಂಬ ಪದದಲ್ಲಿ ಕಾಣಿಸುವ ಹಾಗೆ ಒಂದು ಪದ ಮತ್ತು ಒಂದು ಒಟ್ಟು ಎಂಬುದಾಗಿ ಒಡೆದು ತೋರಿಸಲು ಬರುವುದಿಲ್ಲ. ಪದಗಳಲ್ಲಿ ಎಂತಹ ಇಟ್ಟಳಗಳು ಬರಬಲ್ಲುವೋ ಎಂಬುದು ವಾಕ್ಯಗಳಲ್ಲಿ ಆ ಪದಗಳು ಎಂತಹ ಕೆಲಸಕ್ಕಾಗಿ ಬಳಕೆಯಾಗುತ್ತವೆ ಎಂಬುದನ್ನು ಅವಲಂಬಿಸಿದೆ. ವ್ಯಕ್ತಿ, ವಸ್ತು ಇಲ್ಲವೇ ವಿಷಯಗಳನ್ನು ಗುರುತಿಸುವ ಹೆಸರು ನಾಮಪದಗಳಿಗೂ ಎಸಕ ಕ್ರಿಯೆಗಳನ್ನು ತಿಳಿಸುವ ಎಸಕ ಕ್ರಿಯಾಪದಗಳಿಗೂ ನಡುವೆ ಇಟ್ಟಳದಲ್ಲಿ ಹಲವು ವ್ಯತ್ಯಾಸಗಳಿವೆ. ಎತ್ತುಗೆಗೆ 2 ಪದಗಳನ್ನು ಒಟ್ಟು ಸೇರಿಸಿ ಜೋಡು ಪದಗಳನ್ನು ಉಂಟು ಮಾಡುವಂತಹ ಹೊಲವು ಹೆಸರು ಪದಗಳ ಇಟ್ಟಳದಲ್ಲಿ ಬಳಕೆಯಾಗುತ್ತದಲ್ಲದೆ ಎಸಕ ಪದಗಳ ಇಟ್ಟಳದಲ್ಲಿ ಬಳಕೆಯಾಗುವುದಿಲ್ಲ. ಇದಕ್ಕೆ ಕಾರಣವೇನೆಂದರೆ ಹೆಸರು ಪದಗಳು ನಡೆಸುವಂತಹ ವ್ಯಕ್ತಿ, ವಸ್ತು ಇಲ್ಲವೇ ವಿಷಯವನ್ನು ಗುರುತಿಸುವ ಕೆಲಸಕ್ಕೆ ಜೋಡು ಪದದಂತಹ ಇಟ್ಟಳ ಬೇಕಾಗುತ್ತದೆ. ಆದರೆ ಎಸಕ ಪದಗಳು ನಡೆಸುವಂತಹ ಎಸಕಗಳನ್ನು ತಿಳಿಸುವ ಕೆಲಸಕ್ಕೆ ಅಂತಹ ಇಟ್ಟಳ ಬೇಕಾಗುವುದಿಲ್ಲ. ಇದಕ್ಕೆ ಬದಲು ಕೂಡು ಪದ ಎಂಬ ಬೇರೆಯೇ ಒಂದು ಬಗೆಯ ಇಟ್ಟಳ ಅದಕ್ಕೆ ಬೇಕಾಗುತ್ತದೆ. ಹಾಗಾಗಿ ಒಂದು ಪದದ ಇಟ್ಟಳವೆಂತಹದು ಎಂಬುದನ್ನು ಕಂಡುಹಿಡಿಯುವುದಕ್ಕೆ ಮೊದಲು ಅದು ವಾಕ್ಯಗಳಲ್ಲಿ ಎಂತಹ ಕೆಲಸವನ್ನು ನಡೆಸುವುದಕ್ಕಾಗಿ ಬಳಕೆಯಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ಕನ್ನಡದ ವಾಕ್ಯಗಳಲ್ಲಿ ಬರುವ ಪದಗಳು ಮುಖ್ಯವಾಗಿ 3 ಬಗೆಯ ಕೆಲಸಗಳನ್ನು ನಡೆಸಬೇಕಾಗುತ್ತದೆ. ಒಂದು ಎಸಕ ಇಲ್ಲವೇ ಇರುಹವನ್ನು ತಿಳಿಸುವುದು. 2 ಒಂದು ಎಸಕ ಇಲ್ಲವೇ ಇರುಹದಲ್ಲಿ ತೊಡಗಿಕೊಂಡಿರುವ ವ್ಯಕ್ತಿ, ವಸ್ತು ಇಲ್ಲವೇ ವಿಷಯವನ್ನು ಗುರುತಿಸುವುದು. ಮತ್ತು 3 ವ್ಯಕ್ತಿ, ವಸ್ತು, ವಿಷಯ ಇಲ್ಲವೇ ಎಸಕದ ಪರಿಚಯನ್ನು ತಿಳಿಸುವುದು.
ಇವುಗಳಲ್ಲಿ ಮೊದಲನೆಯ ಕೆಲಸವನ್ನು ಎಸಕ ಮತ್ತು ಇರುಹ ಪದಗಳು ನಡೆಸುತ್ತವೆ ಮತ್ತು ಎರಡನೆಯದನ್ನು ಹೆಸರು ಪದಗಳು ನಡೆಸುತ್ತವೆ. ಮೂರನೆಯ ಕೆಲಸವನ್ನು ನಡೆಸುವುದಕ್ಕಾಗಿ ಪರಿಚಯ ಪದಗಳು ಬಳಕೆಯಾಗುತ್ತವೆ. 1.2.3 ಗುರುತಿಸುವ ಕೆಲಸ. ವಾಕ್ಯದ ಮೂಲಕ ಒಂದು ಎಸಕವನ್ನು ತಿಳಿಸಬೇಕಾದಾಗ ಅದರಲ್ಲಿ ತೊಡಗಿಕೊಂಡಿರುವ ಕೆಲವು ವ್ಯಕ್ತಿ, ವಸ್ತು ಇಲ್ಲವೇ ವಿಷಯಗಳನ್ನು ಗುರುತಿಸಬೇಕಾಗುತ್ತದೆ. ಎತ್ತುಗೆಗೆ ಅಗಸ ಕತ್ತಿಗೆ ಹೊಡೆದ ಎಂಬ ವಾಕ್ಯದಲ್ಲಿ ಹೊಡೆ ಎಂಬ ಒಂದು ಎಸಕ ಅಂದರೆ ಕ್ರಿಯಾ ಪದ ಮತ್ತು ಅದರೊಂದಿಗೆ ಅಗಸ ಮತ್ತು ಕತ್ತೆ ಎಂಬ ಎರಡು ಹೆಸರು ನಾಮ ಪದಗಳು ಬಂದಿವೆ. ಇವುಗಳಲ್ಲಿ ಹೊಡೆ ಎಂಬ ಎಸಕ ಪದ ಒಂದು ಎಸಕವನ್ನು ತಿಳಿಸುತ್ತದೆ. ಅಗಸ ಮತ್ತು ಕತ್ತೆ ಎಂಬ ಹೆಸರು ಪದಗಳು ಆ ಎಸಕದಲ್ಲಿ ತೊಡಗಿಕೊಂಡಿರುವ ಒಬ್ಬ ವ್ಯಕ್ತಿಯನ್ನು ಮತ್ತು ಒಂದು ಪ್ರಾಣಿಯನ್ನು ಗುರುತಿಸುತ್ತವೆ. ಗುರುತಿಸುವುದಕ್ಕಾಗಿ ಬಳಕೆಯಾಗುವ ಹೆಸರು ಪದಗಳು ಇರುವ ಹೆಸರು ಪದಗಳಿರಬಹುದು, ಇಲ್ಲವೇ ಕೊಟ್ಟ ಹೆಸರು ಪದಗಳಿರಬಹುದು. ಮೇಲೆ ಕೊಟ್ಟಿರುವ ವಾಕ್ಯದಲ್ಲಿ ಜಾನಕಿ ಎಂಬ ಕೊಟ್ಟ ಹೆಸರು ಬಂದಿದೆ. ಇದಕ್ಕೆ ಬದಲು ಅದಕ್ಕಿಂತ ಮೊದಲು ಕೊಟ್ಟಿದ್ದ ಅಗಸ ಕತ್ತಿಗೆ ಹೊಡೆದ ಎಂಬ ವಾಕ್ಯದಲ್ಲಿ ಒಬ್ಬ ವ್ಯಕ್ತಿಯನ್ನು ಮತ್ತು ಒಂದು ಪ್ರಾಣಿಯನ್ನು ಗುರುತಿಸುವುದಕ್ಕಾಗಿ ಎರಡು ಇರುವ ಹೆಸರುಗಳು ಅಗಸ ಮತ್ತು ಕತ್ತೆ ಎಂಬವು ಬಂದಿವೆ. ಕೊಟ್ಟ ಹೆಸರುಗಳಿಗೂ ಇರುವ ಹೆಸರುಗಳಿಗೂ ನಡುವಿರುವ ಮುಖ್ಯ ವ್ಯತ್ಯಾಸವೇನೆಂದರೆ ಕೊಟ್ಟ ಹೆಸರುಗಳನ್ನು ಒಂದೊಂದು ವ್ಯಕ್ತಿ, ವಸ್ತು, ಜಾಗ ಮೊದಲಾದವಕ್ಕೂ ಬೇರೆ ಬೇರೆಯಾಗಿ ಕೊಟ್ಟಿರುತ್ತೇವೆ. ಮೈಸೂರು ಎಂಬುದು ಒಂದು ಪಟ್ಟಣಕ್ಕೆ ಕೊಟ್ಟ ಹೆಸರು. ಕಾವೇರಿ ಎಂಬುದು ಒಂದು ನದಿಗೆ ಕೊಟ್ಟ ಹೆಸರು. ಜಾನಕಿ ಎಂಬುದು ಒಬ್ಬ ವ್ಯಕ್ತಿಗೆ, ಹುಡುಗಿಗೆ ಕೊಟ್ಟ ಹೆಸರು. ಒಂದು ಕೊಟ್ಟ ಹೆಸರು ಒಬ್ಬನೇ ವ್ಯಕ್ತಿಯನ್ನು ಇಲ್ಲವೇ ಒಂದೇ ವಸ್ತುವನ್ನು ಗುರುತಿಸುತ್ತಿರಬೇಕೆಂದೇನೂ ಇಲ್ಲ. ಎತ್ತುಗೆಗೆ ಜಾನಕಿ ಎಂಬುದು ಹಲವು ಮಂದಿ ಹುಡುಗಿಯರನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಗುರುತಿಸುತ್ತಿರಬಲ್ಲುದು. ಹಾಗಾಗಿ ಅದು ಹಲವು ಹುಡುಗಿಯರ ಕೊಟ್ಟ ಹೆಸರಾಗಿರಬಲ್ಲುದು. ಕಾವೇರಿ ಎಂಬುದು ಒಂದು ನದಿಯ ಹೆಸರಾಗಿ ಮಾತ್ರವಲ್ಲದೆ ಒಬ್ಬ ಹುಡುಗಿಯ ಹೆಸರಾಗಿಯೂ ಬಳಕೆಯಲ್ಲಿದೆ. ಆದರೆ ಒಬ್ಬೊಬ್ಬ ವ್ಯಕ್ತಿ, ವಸ್ತು ಮೊದಲಾದವುಗಳಿಗೂ ಅವನ್ನು ಬೇರೆ ಬೇರೆಯಾಗಿ ಕೊಟ್ಟಿರುತ್ತದೆ ಎಂಬುದೇ ಅವಕ್ಕೂ ಇರುವ ಹೆಸರಿಗೂ ನಡುವಿರುವ ವ್ಯತ್ಯಾಸ. ಇರುವ ಹೆಸರನ್ನು ವ್ಯಕ್ತಿ, ವಸ್ತು, ವಿಷಯ ಮೊದಲಾದವಕ್ಕೆ ಬೇರೆ ಬೇರೆಯಾಗಿ ಕೊಟ್ಟಿರುವುದಿಲ್ಲ. ಒಂದು ಬಗೆಯ ವ್ಯಕ್ತಿ ಮುದುಕ, ಕುರುಡ, ಮೇಷ್ಟ್ರು, ಹುಡುಗ. ಒಂದು ಬಗೆಯ ವಸ್ತು ಮರ, ಪುಸ್ತಕ, ಹಣ್ಣು. ಒಂದು ಬಗೆಯ ವಿಷಯ ಸಿಟ್ಟು, ನೆನಪು, ಆಗುಹ, ಓಟ ಮೊದಲಾದವಕ್ಕೆ ಅವನ್ನು ಒಮ್ಮೆ ಮಾತ್ರವೇ ಕೊಡಲಾಗಿದ್ದು ಅಂತಹವನ್ನು ಗುರುತಿಸಬೇಕಾದಾಗಲೆಲ್ಲ ಅವನ್ನೇ ತಿರುಗಿ ಬಳಸುತ್ತಿರುತ್ತೇವೆ. ಯಾವುದೇ ಒಂದು ಮರವನ್ನು ಗುರುತಿಸಬೇಕಾದಾಗಲೂ ನಾವು ಮರ ಎಂಬ ಇರುವ ಹೆಸರನ್ನೇ ಬಳಸುತ್ತೇವೆ. ವ್ಯಕ್ತಿ, ವಸ್ತು ಇಲ್ಲವೇ ವಿಷಯವನ್ನು ಗುರುತಿಸುವುದಕ್ಕಾಗಿ ಅದರದೇ ಆದ ಇರುವ ಇಲ್ಲವೇ ಕೊಟ್ಟ ಹೆಸರನ್ನು ಬಳಸುವ ಬದಲು ಅದರ ಕೊಗೆತವನ್ನು, ವರ್ಣನೆಯನ್ನು ಬಳಸುವ ಹೊಲಬು ಕನ್ನಡದಲ್ಲಿದೆ. ಎತ್ತುಗೆಗೆ ಜಾನಕಿ ಅವಳ ಗೆಳತಿಯನ್ನು ಕರೆತಂದಿದ್ದಾಳೆ ಎಂಬ ವಾಕ್ಯದಲ್ಲಿ ಎರಡು ವ್ಯಕ್ತಿಗಳನ್ನು ಗುರುತಿಸಲಾಗಿದೆ. ಅವುಗಳಲ್ಲಿ ಮೊದಲನೆಯ ವ್ಯಕ್ತಿಯನ್ನು ಜಾನಕಿ ಎಂಬ ಕೊಟ್ಟ ಹೆಸರಿನ ಮೂಲಕ ಗುರುತಿಸಲಾಗಿದೆ. ಆದರೆ ಎರಡನೆಯ ವ್ಯಕ್ತಿಯನ್ನು ಆ ರೀತಿ ಕೊಟ್ಟ ಇಲ್ಲವೇ ಇರುವ ಹೆಸರಿನ ಮೂಲಕ ಗುರುತಿಸುವ ಬದಲು ಅವಳ ಗೆಳತಿ ಎಂಬ ಕೊಗೆತದ ಮೂಲಕ ಗುರುತಿಸಲಾಗಿದೆ. ಹೆಸರು ಪದಗಳಿಗೂ ಕೊಗೆತಗಳಿಗೂ ನಡುವೆ ಹಲವು ವ್ಯತ್ಯಾಸಗಳಿವೆ. ಕೊಗೆತಗಳಲ್ಲೆಲ್ಲ ಸಾಮಾನ್ಯವಾಗಿ ಒಂದಕ್ಕಿಂತ ಹೆಚ್ಚು ಪದಗಳಿರುತ್ತವೆ, ಎಂದರೆ ಅವೆಲ್ಲವೂ ಪದಕಂತೆಗಳಾಗಿರುತ್ತವೆ. ಮೇಲೆ ಕೊಟ್ಟಿರುವ ಅವಳ ಗೆಳತಿ ಎಂಬ ಕೊಗೆತದಲ್ಲಿ ಗೆಳತಿ ಎಂಬ ಒಂದು ಹೆಸರು ಪದ ಬಂದಿದೆ ಮತ್ತು ಅದರೊಂದಿಗೆ ಅವಳ ಎಂಬ ಒಂದು ತೋರು ಪದವೂ ಬಂದಿದೆ. ಹಸುರು ಸೀರೆ ಎಂಬ ಕೊಗೆತದಲ್ಲಿ ಸೀರೆ ಎಂಬ ಹೆಸರು ಪದದೊಂದಿಗೆ ಹಸುರು ಎಂಬ ಒಂದು ಪರಿಚಯ ಪದ ಬಂದಿದೆ. ಮೇಲೆ ತಿಳಿಸಿದ ಹಾಗೆ ಹೆಸರು ಪದಗಳಿಗೆ ಇಟ್ಟಳವಿರಬಹುದು, ಇಲ್ಲವೇ ಇಲ್ಲದಿರಬಹುದು. ಎತ್ತುಗೆಗೆ ಹೊದಿಕೆ ಇಲ್ಲವೇ ನಿಲುಗಡೆ ಎಂಬ ಹೆಸರು ಪದಕ್ಕೆ
ಇಟ್ಟಳವಿದೆ. ಆದರೆ ಜಾನಕಿ ಇಲ್ಲವೇ ಮನೆ ಎಂಬ ಹೆಸರು ಪದಕ್ಕೆ ಇಟ್ಟಳವಿಲ್ಲ. ಆದರೆ ಎಲ್ಲ ರೀತಿಯ ಕೊಗೆತಗಳಿಗೂ ಯಾವುದಾದರೊಂದು ಬಗೆಯ ಇಟ್ಟಳವಿದ್ದೇ ಇರುತ್ತದೆ. ಕೊಗೆತಗಳ ಹುರುಳೇನು ಎಂಬುದನ್ನು ನೇರವಾಗಿ ಅವುಗಳ ಇಟ್ಟಳದಿಂದ ತಿಳಿದುಕೊಳ್ಳಬಲ್ಲೆವು. ಎತ್ತುಗೆಗೆ ಹಸುರು ಸೀರೆ ಎಂಬ ಕೊಗೆತದಲ್ಲಿ ಹಸುರು ಎಂಬ ಒಂದು ಪರಿಚಯ ಪದ ಮತ್ತು ಸೀರೆ ಎಂಬ ಒಂದು ಹೆಸರು ಪದ ಬಂದಿದೆ. ಈ ಎರಡು ಪದಗಳು ಒಟ್ಟಿಗೆ ಕೊಡುವಂತಹ ಹಸುರಾಗಿರುವ ಸೀರೆ ಎಂಬುದೇ ಆ ಕೊಗೆತದ ಹುರುಳಾಗಿದೆ. ಆದರೆ ಇಟ್ಟಳವಿರುವ ಹೆಸರು ಪದಗಳ ಹುರುಳನ್ನು ಆ ರೀತಿ ನೇರವಾಗಿ ಅವುಗಳ ಇಟ್ಟಳದಿಂದ ತಿಳಿದುಕೊಳ್ಳಲು ಬರುವುದಿಲ್ಲ. ಎತ್ತುಗೆಗೆ ಹೊದಿಕೆ ಎಂಬ ಪದವನ್ನು ಹೊದೆ ಎಂಬ ಎಸಕ ಪದಕ್ಕೆ ಇಕೆ ಎಂಬ ಒಟ್ಟನ್ನು ಸೇರಿಸಿ ಪಡೆಯಲಾಗಿದೆ. ಅದು ಹೊದೆಯುವುದಕ್ಕಾಗಿ ಬಳಕೆಯಾಗುವ ಒಂದು ವಸ್ತುವನ್ನು ಗುರುತಿಸುತ್ತದೆ. ಈ ಹುರುಳನ್ನು ಸ್ವಲ್ಪ ಮಟ್ಟಿಗೆ ಹೊದೆ ಎಂಬ ಪದ ತಿಳಿಸಬಲ್ಲುದಾದರೂ ಇಕೆ ಎಂಬ ಒಟ್ಟು ಅದರ ಎಲ್ಲ ಬಳಕೆಗಳಲ್ಲೂ ಆ ರೀತಿ ಒಂದು ಎಸಕದಲ್ಲಿ ಬಳಕೆಯಾಗುವ ವಸ್ತುಗಳನ್ನು ಗುರುತಿಸುವುದಿಲ್ಲ. ಎತ್ತುಗೆಗೆ ಮೊಳಕೆ ಎಂಬ ಪದದಲ್ಲಿ ಅದು ಒಂದು ಎಸಕದಿಂದ ಉಂಟಾಗಿರುವ ವಸ್ತುವನ್ನು ಗುರುತಿಸುತ್ತದೆ ಮತ್ತು ಬೀಳಿಕೆ, ಸಲ್ಲಿಕೆ ಮೊದಲಾದ ಬೇರೆ ಕೆಲವು ಪದಗಳಲ್ಲಿ ಅದು ಒಂದು ಎಸಕವನ್ನು ಗುರುತಿಸುತ್ತದೆ. 2.4.1 2.3 ನೋಡಿ. ಎರಡು ಪದಗಳನ್ನು ಒಟ್ಟು ಸೇರಿಸಿ ಕಟ್ಟಿರುವಂತಹ ಹೆಸರು ಪದಗಳು ಜೋಡು ಪದಗಳು ಈ ವಿಷಯದಲ್ಲಿ ಕೊಗೆತಗಳಿಂದ ಬೇರಾಗಿವೆ. ಕೊಗೆತಗಳ ಹಾಗೆ ಅವುಗಳ ಹುರುಳನ್ನು ನೇರವಾಗಿ ಅವುಗಳ ಇಟ್ಟಳದಿಂದ ಪಡೆಯಲು ಬರುವುದಿಲ್ಲ. ಎತ್ತುಗೆಗೆ ಚಿಕ್ಕಪ್ಪ ಎಂಬ ಹೆಸರು ಪದದಲ್ಲಿ ಚಿಕ್ಕ ಮತ್ತು ಅಪ್ಪ ಎಂಬ ಎರಡು ಪದಗಳು ಒಟ್ಟು ಸೇರಿವೆ. ಆದರೆ ಚಿಕ್ಕ ಹುಡುಗ ಎಂಬ ಕೊಗೆತದ ಹಾಗೆ ಈ ಜೋಡು ಪದದ ಹುರುಳನ್ನು ನೇರವಾಗಿ ಅದರ ಇಟ್ಟಳದಿಂದ ಪಡೆಯಲು ಬರುವುದಿಲ್ಲ. ಚಿಕ್ಕಪ್ಪ ಎಂಬುದು ತಂದೆಯ ತಮ್ಮನನ್ನು ಗುರುತಿಸುತ್ತದಲ್ಲದೆ ಚಿಕ್ಕ ಅಪ್ಪನನ್ನು ಎಂದರೆ ಚಿಕ್ಕವನಾಗಿರುವ ತಂದೆಯನ್ನು ಗುರುತಿಸುವುದಿಲ್ಲ. ಇಂತಹ ಪದಕಂತೆಗಳು ಮಾತ್ರವಲ್ಲದೆ ಕೆಲವು ಎಸಕ ರೂಪ ಇಲ್ಲವೇ ಪರಿಚಯ ರೂಪಗಳು ಕನ್ನಡದ ವಾಕ್ಯಗಳಲ್ಲಿ ಕೊಗೆತಗಳಾಗಿ ಬಳಕೆಯಾಗುತ್ತವೆ. ಎತ್ತುಗೆಗೆ ಹೋಗುವುದು, ಹೋಗುವಿಕೆ ಮೊದಲಾದ ಎಸಕ ರೂಪಗಳು ಮತ್ತು ದೊಡ್ಡತನ, ಒಳ್ಳೆತನ ಮೊದಲಾದ ಪರಿಚಯ ರೂಪಗಳು ವಾಕ್ಯಗಳಲ್ಲಿ ಕೊಗೆತಗಳಾಗಿ ಬಳಕೆಯಾಗಬಲ್ಲುವು. 4.7.3 ನೋಡಿ. 1.2.4 ಎಸಕವನ್ನು ತಿಳಿಸುವ ಕೆಲಸ. ಹೆಸರು ಪದಗಳಲ್ಲಿ ಕಾಣಿಸಿದ ಹಾಗೆ ಎಸಕ ಪದಗಳಲ್ಲೂ ಇಟ್ಟಳವಿರುವ ಪದಗಳು ಮತ್ತು ಇಟ್ಟಳವಿಲ್ಲದ ಪದಗಳು ಎಂಬುದಾಗಿ ಎರಡು ಬಗೆಯುವುಗಳನ್ನು ಕಾಣಬಹುದು. ಎತ್ತುಗೆಗೆ ಸಿಟ್ಟಾಗು ಎಂಬ ಎಸಕ ಪದದಲ್ಲಿ ಸಿಟ್ಟು ಎಂಬ ಹೆಸರು ಪದದೊಂದಿಗೆ ಆಗು ಎಂಬ ಎಸಕ ಪದ ಸೇರಿದೆ. ಕಳಚು ಎಂಬ ಎಸಕ ಪದದಲ್ಲಿ ಕಳೆ ಎಂಬ ಎಸಕ ಪದದೊಂದಿಗೆ ಚು ಎಂಬ ಒಟ್ಟು ಸೇರಿದೆ. ತುಂಬಿಸು ಎಂಬ ಎಸಕ ಪದದಲ್ಲಿ ತುಂಬು ಎಂಬ ಎಸಕ ಪದದೊಂದಿಗೆ ಇಸು ಎಂಬ ಒಟ್ಟು ಸೇರಿದೆ. ಆದರೆ ಇಟ್ಟಳವಿರುವ ಹೆಚ್ಚಿನ ಎಸಕ ಪದಗಳಲ್ಲೂ ಅವುಗಳ ಹುರುಳನ್ನು ನೇರವಾಗಿ ಅವುಗಳ ಇಟ್ಟಳದಿಂದಲೇನೆ ತಿಳಿದುಕೊಳ್ಳಲು ಬರುತ್ತದೆ. ಇದಕ್ಕೆ ಕೆಲವು ಹೊರಪಡಿಕೆಗಳಿದ್ದು ಅವನ್ನು ನುಡಿಗಟ್ಟುಗಳೆಂದು ತಿಳಿಯಬಹುದು. ಇದು ಹೆಸರು ಪದಗಳಿಗೂ ಎಸಕ ಪದಗಳಿಗೂ ನಡುವಿರುವ ಒಂದು ಮುಖ್ಯ ವ್ಯತ್ಯಾಸ. ಈ ವ್ಯತ್ಯಾಸಕ್ಕೆ ಕಾರಣವೇನೆಂದರೆ ಹೆಸರು ಪದಗಳು ವಾಕ್ಯಗಳಲ್ಲಿ ವ್ಯಕ್ತಿ, ವಸ್ತು ಇಲ್ಲವೇ ವಿಷಯವನ್ನು ಗುರುತಿಸುವಂತಹ ಕೆಲಸವನ್ನು ಮಾಡಬೇಕಾಗುತ್ತದೆ. ಆದರೆ ಎಸಕ ಪದಗಳು ಇದಕ್ಕಿಂತ ತೀರಾ ಬೇರಾಗಿರುವ ಯಾವುದಾದರೊಂದು ಎಸಕವನ್ನು ತಿಳಿಸುವಂತಹ ಕೆಲಸವನ್ನು ಮಾಡಬೇಕಾಗುತ್ತದೆ. ಎತ್ತುಗೆಗೆ ಜಾನಕಿ ಬಾಗಿಲು ತೆರೆದಳು ಎಂಬ ವಾಕ್ಯದಲ್ಲಿ ಜಾನಕಿ ಮತ್ತು ಬಾಗಿಲು ಎಂಬ ಹೆಸರು ಪದಗಳು ಒಬ್ಬ ವ್ಯಕ್ತಿ ಮತ್ತು ಒಂದು ವಸ್ತುವನ್ನು ಗುರುತಿಸುತ್ತವೆ. ಆದರೆ ತೆರೆ ಎಂಬ ಎಸಕ ಪದ ಜಾನಕಿ ಏನು ಮಾಡಿದಳು ಎಂಬುದನ್ನು ಎಂದರೆ ಬಾಗಿಲನ್ನು ತೆರೆಯುವ ಎಸಕವನ್ನು ನಡೆಸಿದಳು ಎಂಬುದನ್ನು ತಿಳಿಸುತ್ತದೆ. ಎಸಕ ನಡೆದಿರುವುದನ್ನು ಇಲ್ಲವೇ ನಡೆಯಲಿರುವುದನ್ನು ತಿಳಿಸುವುದು ಮಾತ್ರವಲ್ಲದೆ ಅದನ್ನು ಅಲ್ಲಗೆಳೆಯುವುದು, ನಡೆದಿದೆಯೇ ಎಂದು ಕೇಳುವುದು
ನಡೆಸಲು ಒಪ್ಪಿಗೆ ಪಡೆಯುವುದು ಇಲ್ಲವೇ ಒಪ್ಪಿಗೆ ಕೊಡುವುದು ಮೊದಲಾದ ಬೇರೆಯೂ ಹಲವು ಬಗೆಯ ಮಾತಿನ ಕೆಲಸಗಳನ್ನು ಎಸಕ ಪದಗಳು ನಡೆಸಬಲ್ಲುವು. ಈ ಎಲ್ಲ ಕೆಲಸಗಳೂ ಹೆಸರು ಪದಗಳು ನಡೆಸುವ ಕೆಲಸಕ್ಕಿಂತ ತೀರಾ ಬೇರಾಗಿವೆ. ಹೆಸರು ಪದಗಳಲ್ಲಿ ಕೊಟ್ಟ ಹೆಸರು ಮತ್ತು ಇರುವ ಹೆಸರು ಎಂಬುದಾಗಿ ಎರಡು ಬಗೆಯ ಪದಗಳಿವೆ ಎಂಬುದನ್ನು ಮೇಲೆ ತಿಳಿಸಲಾಗಿದೆ. ಆದರೆ ಎಸಕ ಪದಗಳಲ್ಲಿ ಇಂತಹ ವ್ಯತ್ಯಾಸವಿಲ್ಲ. ಅವು ನಡೆಸಬೇಕಾಗಿರುವ ಕೆಲಸ ಹೆಸರು ಪದಗಳು ನಡೆಸಬೇಕಾಗಿರುವ ಕೆಲಸಕ್ಕಿಂತ ತೀರಾ ಬೇರಾಗಿರುವುದೇ ಈ ವ್ಯತ್ಯಾಸಕ್ಕೂ ಕಾರಣ. 1.2.5 ಪರಿಚಯನ್ನು ತಿಳಿಸುವ ಕೆಲಸ. ಒಬ್ಬ ವ್ಯಕ್ತಿ ಇಲ್ಲವೇ ಒಂದು ವಸ್ತುವನ್ನು ಗುರುತಿಸುವುದಕ್ಕಾಗಿ ಅದರ ಇರುವ ಇಲ್ಲವೇ ಕೊಟ್ಟ ಹೆಸರನ್ನು ಬಳಸುವ ಬದಲು ಕೊಗೆತವನ್ನು ಬಳಸಬೇಕಿದ್ದಲ್ಲಿ ಅದಕ್ಕಾಗಿ ಆ ವ್ಯಕ್ತಿ ಇಲ್ಲವೇ ವಸ್ತುವಿನ ಪರಿಚಯವೊಂದನ್ನು ತಿಳಿಸಬೇಕಾಗುತ್ತದೆ. ಈ ಕೆಲಸವನ್ನು ಸಾಮಾನ್ಯವಾಗಿ ಪರಿಚಯ ಪದಗಳು ನಡೆಸುತ್ತವೆ. ಎತ್ತುಗೆಗೆ ಸುನೀಲ್ ಜಾನಕಿಗೊಂದು ಕೆಂಪು ಹೂ ಕೊಟ್ಟಿದ್ದಾನೆ ಎಂಬ ವಾಕ್ಯದಲ್ಲಿ ಸುನೀಲ್ ಕೊಟ್ಟಿರುವ ವಸ್ತುವನ್ನು ಕೆಂಪು ಹೂ ಎಂಬ ಕೊಗೆತದ ಮೂಲಕ ಗುರುತಿಸಲಾಗಿದೆ. ಈ ಕೊಗೆತದಲ್ಲಿ ಗುರುತಿಸಬೇಕಾಗಿರುವ ವಸ್ತುವಿನ ಪರಿಚಯನ್ನು ತಿಳಿಸುವುದಕ್ಕಾಗಿ ಕೆಂಪು ಎಂಬ ಪರಿಚಯ ಪದ ಬಂದಿದೆ. ಒಂದು ವಾಕ್ಯದ ಇಟ್ಟಳದಲ್ಲಿ ವ್ಯಕ್ತಿ, ವಸ್ತು ಇಲ್ಲವೇ ವಿಷಯವನ್ನು ಗುರುತಿಸುವುದು ಮತ್ತು ಎಸಕಗಳನ್ನು ತಿಳಿಸುವುದು ಎಂಬ ಎರಡು ಕೆಲಸಗಳು ಒಂದು ಹಂತದಲ್ಲಿ ಬರುತ್ತವೆಯಾದರೆ ಪರಿಚಯಗಳನ್ನು ತಿಳಿಸುವುದು ಎಂಬ ಈ ಮೂರನೇ ಕೆಲಸ ಬೇರೆಯೇ ಒಂದು ಕೆಳಗಿನ ಹಂತದಲ್ಲಿ ಬರುತ್ತದೆ. ಯಾಕೆಂದರೆ ಪರಿಚಯಗಳನ್ನು ತಿಳಿಸುವ ಕೆಲಸದ ಮೂಲಕ ಕೊಗೆತಗಳನ್ನು ಉಂಟು ಮಾಡಲಾಗುತ್ತದೆ ಮತ್ತು ಈ ಕೊಗೆತಗಳನ್ನು ಆಮೇಲೆ ಹೆಸರು ಪದಗಳ ಹಾಗೆ ವ್ಯಕ್ತಿ, ವಸ್ತು ಇಲ್ಲವೇ ವಿಷಯವನ್ನು ಗುರುತಿಸುವ ಕೆಲಸದಲ್ಲಿ ಬಳಸಲಾಗುತ್ತದೆ. ಪರಿಚಯಗಳನ್ನು ತಿಳಿಸುವ ಈ ಕೆಲಸವನ್ನು ಪರಿಚಯ ಪದಗಳು ಕೊಗೆತಗಳಲ್ಲಿ ಮಾತ್ರವಲ್ಲದೆ ಇರುವಗಳನ್ನು ತಿಳಿಸುವ ವಾಕ್ಯಗಳಲ್ಲೂ ನಡೆಸಬೇಕಾಗುತ್ತದೆ. ಇಂತಹ ವಾಕ್ಯಗಳಲ್ಲಿ ಅವು ಇರುವ ಪದದೊಂದಿಗೆ ಸೇರಿರುತ್ತವೆ. ಎತ್ತುಗೆಗೆ ರಾಜುವಿನ ಕಣ್ಣು ಕೆಂಪಿದೆ ಎಂಬ ವಾಕ್ಯದಲ್ಲಿ ಕೆಂಪು ಎಂಬ ಪರಿಚಯ ಪದ ಇದೆ ಎಂಬ ಇರುವ ಪದದೊಂದಿಗೆ ಬಂದಿದ್ದು ಒಂದು ವಸ್ತುವಿನ ರಾಜುವಿನ ಕಣ್ಣಿನ ಪರಿಚಯನ್ನು ತಿಳಿಸುತ್ತದೆ. ಪರಿಚಯ ಪದಗಳನ್ನು ಎಸಕಗಳ ಪರಿಚಯನ್ನು ತಿಳಿಸುವುದಕ್ಕಾಗಿಯೂ ವಾಕ್ಯಗಳಲ್ಲಿ ಬಳಸಲಾಗುತ್ತದೆ. ಆದರೆ ಇಂತಹ ಪರಿಚಯಗಳು ಕೆಲವು ವಿಷಯಗಳಲ್ಲಿ ವ್ಯಕ್ತಿ, ವಸ್ತು ಇಲ್ಲವೇ ವಿಷಯಗಳ ಪರಿಚಯಗಳನ್ನು ತಿಳಿಸುವ ಪದಗಳಿಗಿಂತ ಬೇರಾಗಿರುತ್ತವೆ. ಎತ್ತುಗೆಗೆ ಕತ್ತಿಯನ್ನು ಮೆಲ್ಲಗೆ ಕಾಯಿಸಿದರು, ಕಿಚ್ಚು ಬಗ್ಗನೆ ಉರಿಯಿತು ಮತ್ತು ಹಣ್ಣನ್ನು ತೆಳ್ಳಗೆ ತುಂಡಿಸಿದಳು ಎಂಬ ವಾಕ್ಯಗಳಲ್ಲಿ ಕಾಯು, ಉರಿ ಮತ್ತು ತುಂಡಿಸು ಎಂಬ ಎಸಕ ಪದಗಳೊಂದಿಗೆ ಅವು ತಿಳಿಸುವ ಎಸಕಗಳ ಪರಿಚಯಗಳನ್ನು ತಿಳಿಸುವುದಕ್ಕಾಗಿ ಮೆಲ್ಲಗೆ, ಬಗ್ಗನೆ ಮತ್ತು ತೆಳ್ಳಗೆ ಎಂಬ ಪರಿಚಯ ಪದಗಳನ್ನು ಬಳಸಲಾಗಿದೆ. 1.2.6 ಬೇರೆ ಕೆಲಸಗಳು. ವಾಕ್ಯಗಳಲ್ಲಿ ಬಳಕೆಯಾಗುವ ಹೆಚ್ಚಿನ ಪದಗಳು ಎಸಕ ಪದ, ಹೆಸರು ಪದ ಮತ್ತು ಪರಿಚಯ ಪದಗಳೆಂಬ ಮೂರು ಗುಂಪುಗಳೊಳಗೆ ಯಾವುದಾದರೂ ಒಂದರಲ್ಲಿ ಸೇರುತ್ತವೆ. ಆದರೆ ಈ ಮೂರು ಗುಂಪುಗಳಲ್ಲೂ ಸೇರದಿರುವ ಬೇರೆ ಕೆಲವು ಪದಗಳು ವಾಕ್ಯಗಳಲ್ಲಿ ಬಳಕೆಯಾಗುತ್ತವೆ. ಅದಕ್ಕೆ ತಮ್ಮದೇ ಆದ ಬೇರೆ ಕೆಲಸಗಳಿರುವುದೇ ಇದಕ್ಕೆ ಕಾರಣ. ಒಂದು ವಾಕ್ಯದ ಆಡುಗ ಮತ್ತು ಕೇಳುಗರನ್ನು ಅದೇ ವಾಕ್ಯದಲ್ಲಿ ಗುರುತಿಸಬೇಕಾದಾಗ ಅವರ ಹೆಸರುಗಳನ್ನು ಇಲ್ಲವೇ ಕೊಗೆತಗಳನ್ನು ಬಳಸುವ ಬದಲು ನಾನು ಮತ್ತು ನೀನು ಎಂಬ ಪದಗಳನ್ನು ಬಳಸಲಾಗುತ್ತದೆ. ಎತ್ತುಗೆಗೆ ನಾನು ಮನೆಗೆ ಹೋಗುತ್ತೇನೆ ಎಂಬ ವಾಕ್ಯದಲ್ಲಿ ಆ ವಾಕ್ಯದ ಆಡುಗನನ್ನು ಗುರುತಿಸುವುದಕ್ಕಾಗಿ ನಾನು ಎಂಬ ಪದ ಬಂದಿದೆ. ನೀನು ಎಲ್ಲಿಗೂ ಹೋಗಬೇಡ ಎಂಬ ವಾಕ್ಯದಲ್ಲಿ ಆ ವಾಕ್ಯದ ಕೇಳುಗನನ್ನು ಗುರುತಿಸುವುದಕ್ಕಾಗಿ ನೀನು ಎಂಬ ಪದ ಬಂದಿದೆ. ಇವೆರಡನ್ನು ಆಡು ಪದಗಳೆಂದು ಕರೆಯಬಹುದು. 2. ವ್ಯಕ್ತಿ, ವಸ್ತು ಇಲ್ಲವೇ ವಿಷಯಗಳನ್ನು ಅವುಗಳ ಜಾಗ, ಹೊತ್ತು, ಅಳವು, ಬಗೆ ಮೊದಲಾದವುಗಳ ಮೂಲಕ ಗುರುತಿಸುವುದಕ್ಕಾಗಿ ಇವಕ್ಕಿಂತ ಬೇರಾಗಿರುವ ತೋರು ಪದಗಳನ್ನು ಬಳಸಲಾಗುತ್ತದೆ. ಎತ್ತುಗೆಗೆ ಒಬ್ಬ ವ್ಯಕ್ತಿ ಆಡುಗನ ಹತ್ತಿರ ಇದ್ದಾರೋ ಇಲ್ಲವೇ ದೂರ ಇದ್ದಾರೋ ಎಂಬುದನ್ನು ತಿಳಿಸುವ ಮೂಲಕ ಆ ವ್ಯಕ್ತಿಯನ್ನು ಗುರುತಿಸಬಲ್ಲೆವು.
ಇದಕ್ಕಾಗಿ ಇವರು ಮತ್ತು ಅವರು ಎಂಬ ಎರಡು ತೋರು ಪದಗಳು ಬಳಕೆಯಾಗುತ್ತವೆ. ಇದೇ ರೀತಿಯಲ್ಲಿ ಒಂದು ಎಸಕದ ಹೊತ್ತು ಅದನ್ನು ಬಳಸಿರುವ ವಾಕ್ಯವನ್ನಾಡುವ ಹೊತ್ತಿನ ಹತ್ತಿರದೇ ಇಲ್ಲವೇ ದೂರದ್ದೇ ಎಂಬುದನ್ನು ತಿಳಿಸುವುದಕ್ಕಾಗಿ ಈಗ ಮತ್ತು ಆಗ ಎಂಬ ಬೇರೆ ಎರಡು ತೋರು ಪದಗಳು ಬಳಕೆಯಾಗುತ್ತವೆ. ವಾಕ್ಯಗಳಲ್ಲಿ ಬಳಕೆಯಾಗುವ ತೋರು ಪದಗಳಲ್ಲಿ ಕೆಲವು ಹೆಸರು ಪದಗಳ ಕೆಲಸದಲ್ಲಿ ಬರುತ್ತವೆ. ಅದು, ಇದು, ಅವನು, ಯಾರು ಮತ್ತು ಬೇರೆ ಕೆಲವು ಪರಿಚಯ ಪದಗಳ ಕೆಲಸದಲ್ಲಿ ಬರುತ್ತವೆ. ಅಷ್ಟು, ಇಷ್ಟು, ಅಲ್ಲಿ, ಇಲ್ಲಿ. ಆದರೆ ಈ ಎಲ್ಲ ಪದಗಳ ನಡುವೆಯೂ ಹಲವು ಹೋಲಿಕೆಗಳಿರುವ ಕಾರಣ ಅವನ್ನು ತೋರು ಪದಗಳೆಂಬ ಬೇರೆಯೇ ಒಂದು ಗುಂಪಿನಲ್ಲಿ ಸೇರಿಸಿ ಹೇಳಲಾಗಿದೆ. 3. ಎಣಿಕೆಯನ್ನು ತಿಳಿಸುವುದಕ್ಕಾಗಿ ಬಳಕೆಯಾಗುವ 1, 2, 3 ಮೊದಲಾದ ಪದಗಳು ಬೇರೆಯೇ ಒಂದು ಗುಂಪಿನಲ್ಲಿ ಸೇರುತ್ತವೆ. ಕೆಲವು ವಿಷಯಗಳಲ್ಲಿ ಅವು ಪರಿಚಯ ಪದಗಳನ್ನು ಹೋಲುತ್ತವೆ, ಆದರೆ ಬೇರೆ ಕೆಲವು ವಿಷಯಗಳಲ್ಲಿ ಹೆಸರು ಪದಗಳನ್ನು ಹೋಲುತ್ತವೆ. 4. ಸದ್ದು, ನೋಟ, ಅನಿಸಿಕೆ ಮೊದಲಾದವನ್ನು ಅಣಕಿಸುವಂತಹ ಹಲವಾರು ಅಣಕ ಪದಗಳು ಕನ್ನಡದ ವಾಕ್ಯಗಳಲ್ಲಿ ಬಳಕೆಯಾಗುತ್ತವೆ. ಇವು ಹಲವು ವಿಷಯಗಳಲ್ಲಿ ಮೇಲೆ ವಿವರಿಸಿರುವಂತಹ ಪದಗಳಿಂದ ಬೇರಾಗಿವೆ. ಹಾಗಾಗಿ ಇವನ್ನು ಬೇರೆಯೇ ಒಂದು ಗುಂಪಿನಲ್ಲಿ ಇರಿಸಬೇಕಾಗುತ್ತದೆ. ಹೆಚ್ಚಾಗಿ ಇವು ಪರಿಚಯ ಪದಗಳಾಗಿ ಬಳಕೆಯಾಗುತ್ತವೆ. ದಗದಗನೆ ಉರಿಯಿತು, ಡಬ್ಬನೆ ಬಿತ್ತು, ಮಿಣಿಮಿಣಿ ಸೊಡರು. ಆದರೆ ಇವುಗಳಲ್ಲಿ ಕೆಲವು ಇಸು ಎಂಬ ಒಟ್ಟಿನೊಂದಿಗೆ ಇಲ್ಲವೇ ಗುಟ್ಟು ಎಂಬ ಪದದೊಂದಿಗೆ ಸೇರಿ ಎಸಕ ಪದಗಳಾಗಿಯೂ ಬಳಕೆಯಾಗಬಲ್ಲುವು. ತಳಮಳಿಸು, ಗಮಗಮಿಸು, ಗುಣುಗುಟ್ಟು,